ಚೀಸ್ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಿಡಬ್ಲ್ಯೂಆರ್ಸಿ ಆದೇಶಕ್ಕೆ ರೈತರ ಆಕ್ರೋಶ ಸ್ಫೋಟವಾಗಿದೆ. ನೆನ್ನೆನ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ರು. ಯಾವಾಗ ನೀರನ್ನ ಹರಿಸಬೇಕು ಅನ್ನುವಂತ ಆದೇಶ ಬಂತು, ಸಹಜವಾಗಿ ರೈತರ ಆಕ್ರೋಶ ಸ್ಫೋಟವಾಗ್ತಾ ಇದೆ. ಏನಾದ್ರೂ ಮಾಡ್ತಾರೆ ನಮ್ಮ ಸರ್ಕಾರದವರು ಅಂತ ಕಾಯ್ಕೊಂಡು ಕೂತಿರೋ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾವೇರಿ ಕಣ್ಣೀರಿಗೆ ರೈತರು ಆಕ್ರೋಶ. ರೈತರ ಜೊತೆ ಕೈ ಜೋಡಿಸಿರೋದು ಹಲವು ಸಂಘಟನೆಗಳು. ರಸ್ತೆ ತಡೆ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಅನ್ನದಾತರು. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರದು ಅಂತ ಹೇಳ್ತಿದ್ದಾರೆ. ನಾಡಿನ ರೈತರನ್ನು ಕೊಲ್ಲತಕ್ಕಂತ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು. ಸರ್ಕಾರ ಒಂದೇ ಸರ್ಕಾರ. ರಕ್ತ ಬೇಕಾರೆ ಕೊಟ್ಟೇವು. ಮನವಿ ಮಾಡ್ತಾ ಇದ್ದೇನೆ. ಮತ್ತು ಅಖಂಡ ಕರ್ನಾಟಕ ಬಂದು ಗ್ಯಾರಂಟಿ. ಬಂದ್ ಮಾಡೇ ಮಾಡ್ತೀವಿ. ಬಂದ್ ಆಗಲೇಬೇಕು. ಬಂದ್ ಮಾಡೇ ಮಾಡ್ತೀವಿ. ಹೇಳ್ತೀವಿ. ನಾಳಿದ್ದು ಹೇಳ್ಬಿಡ್ತೀವಿ. ಬಂದ್ ಆಗಿ ಆಗುತ್ತೆ. ನಾಳಿದ್ದು 11 ಗಂಟೆಗೆ ವುಡ್ಲ್ಯಾಂಡ್ ಹೋಟೆಲ್ನಲ್ಲಿ ಸಭೆ. ಅಲ್ಲಿ ನಾವೆಲ್ಲರೂ ಸೇರ್ತೀವಿ. ನಾನು ಸಾರಾ ಗೋವಿಂದರವರು, KR ಕುಮಾರ್ ಅವರು, ಮತ್ತು ಗಿರೀಶ್ ಗೌಡ ಅವರು, ಮತ್ತು ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು, ಮಂಜುನಾಥ್ ದೇವರು, ಶಿವರಾಮೇಗೌಡರು, ನಾವೆಲ್ಲರೂ ಬಹಳ ಅದ್ಭುತವಾಗಿ ಸೇರ್ತಾ ಇದ್ದೀವಿ. ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೇನೆ. ಮತ್ತು ಅಖಂಡ ಕರ್ನಾಟಕ ಬಂದು ಗ್ಯಾರಂಟಿ. ಬಂದ್ ಮಾಡೇ ಮಾಡ್ತೀವಿ. ಬಂದ್ ಆಗಲೇಬೇಕು. ಬಂದ್ ಮಾಡೇ ಮಾಡ್ತೀವಿ. ಹೇಳ್ತೀವಿ. ನಾಳಿದ್ದು ಹೇಳ್ಬಿಡ್ತೀವಿ. ಬಂದ್. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಈಗೆಲ್ಲ ಕಡೆಯಲ್ಲೂ ಹೋರಾಟ ಪ್ರಾರಂಭ ಆಗ್ತಾ ಇದೆ. ಮೈಸೂರು, ಮಂಡ್ಯ, ಇದೀಗ ಬೆಂಗಳೂರಿನಲ್ಲೂ ಕೂಡ ಸದ್ಯದ ಪರಿಸ್ಥಿತಿ ನೀವಿದ್ದಲ್ಲಿ ಯಾವ ರೀತಿ ಆಗಿದೆ ಅಂತ? ಜೊತೆ ಕಾವೇರಿ ಕಿಚ್ಚು ಇಡೀ ರಾಜ್ಯದಲ್ಲಿ ಹೆಚ್ಚಳ ಆಗ್ತಾ ಇದೆ. ಮಂಡ್ಯ, ಮೈಸೂರು ಭಾಗಕ್ಕೆ ಮಾತ್ರ ಸೀಮಿತ ಆಗಿದ್ದಂಥ ಹೋರಾಟ ಬೆಳಗ್ಗೆಯಿಂದ ರಾಜ್ಯದಲ್ಲಿ ಬೆಂಗಳೂರಿಗೆ ಕೂಡ ಹೋರಾಟದ ಕಿಚ್ಚು ಕೂಡ ಹೆಚ್ಚಳ ಆಗ್ತಾ ಇದೆ. ಬೆಂಗಳೂರಿನ ವಿವಿಧ ಭಾಗದಲ್ಲಿ ಬೆಳಗಿಂದ ಪ್ರತಿಭಟನೆ ಹೋರಾಟಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಒಂದು ಕಡೆ ಮೈಸೂರು ಬ್ಯಾಂಕ್ ಸರ್ಕಲಲ್ಲಿ ಕರವೇ ಬಣ ಕೂಡ ಒಂದು ಕಡೆ ಪ್ರತಿಭಟನೆ ಮಾಡ್ತಾ ಇದೆ. ಮತ್ತೊಂದು ಕಡೆ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಕೂಡ ಸಾಕಷ್ಟು ಪ್ರತಿಭಟನೆ ಹೋರಾಟಗಳು ಕೂಡ ಆಗ್ತಾ ಇದೆ. ಬೆಳಗ್ಗೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಕೂಡ ಸಾಕಷ್ಟು ಪ್ರತಿಭಟನೆ ಆಗ್ತು, ಹೋರಾಟ ಆಗ್ತು. ಯಾವುದೇ ಕಾರಣಕ್ಕೂ ಸರ್ಕಾರ ತಮಿಳುನಾಡಿಗೆ ಕಾವೇರಿ ನೀರನ್ನು ಬಿಡಲೇಬಾರ್ದು ಅಂತ ಹೋರಾಟಗಾರರು ಪಟ್ಟನ್ನು ಕೂಡ ಇಟ್ಕೊಂಡಿದ್ದಾರೆ. ಅದು ಸರ್ಕಾರ ಯಾವುದೇ ರೀತಿಯ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿಲ್ಲ. ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲಲ್ಲಿ ಬೆಳಗ್ಗೆಯಿಂದ ಹೋರಾಟದ ಕಿಚ್ಚು ಹೆಚ್ಚಳ ಆಗ್ತಾ ಇದೆ. ಒಂದು ಕಡೆ ಕರವೇ ಬಣ ಒಂದು ಮಟ್ಟದ ಹೋರಾಟವನ್ನು ಮಾಡ್ತಾರೆ, ವಾಟರ್ ನಾಗರಾಜ್ ಬಣ ಮತ್ತೊಂದು ರೀತಿಯ ಹೋರಾಟವನ್ನು ಮಾಡಲಾಗುವಂಥ ಪ್ರಯತ್ನ ಕೂಡ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ CWRC ಯಾವಾಗ ಆದೇಶವನ್ನು ಕೊಟ್ಟರು ತಮಿಳುನಾಡಿಗೆ ಪ್ರತಿನಿತ್ಯ 3500 ಕ್ಯೂಸೆಕನ್ನು ಬಿಡಬೇಕು ಅಂತ, ಆಗಲೇ ಮಂಡ್ಯ ಭಾಗದಲ್ಲಿ ಸಾಕಷ್ಟು ಹೋರಾಟ ಪ್ರತಿಭಟನೆ ಆಗ್ತಾ ಇದೆ. ಈಗ ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ಬಂಧನ ಮಾಡೋಕ್ಕೆ ನಿರ್ಧಾರವನ್ನು ಕೂಡ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾಡಿದ್ದು ಅಂದರೆ ಶುಕ್ರವಾರ ಬೆಳಗ್ಗೆ ಕನ್ನಡ ಪರ ಸಂಘಟನೆಗಳ ಸಮ್ಮುಖದಲ್ಲಿ ಸಭೆ ಆಗ್ತಾ ಇದೆ. ಆ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದು ಕಡೆ ಕಳೆದ ಹಲವಾರು ವರ್ಷಗಳಿಂದ CWRC ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದೆ. ನೀರಾವರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಪದೇ ಅನ್ಯಾಯ ಮಾಡ್ತಿರುವಂಥ CWRC ಆದೇಶವನ್ನು ಖಂಡಿಸಿ ಕನ್ನಡ ಪರ ಸಂಘಟನೆಗಳು ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ. ಬಹುಶಃ ನಾಳಿದ್ದು ಅಂದರೆ ಶುಕ್ರವಾರ ಕರ್ನಾಟಕ ಬಂದ್ ದಿನಾಂಕ ಘೋಷಣೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ವಾಟಲ್ ನಾಗರಾಜು ಕನ್ನಡ ಪರ ಎಲ್ಲ ಸಂಘಟನೆಗಳಿಗೆ ಮನವಿಯನ್ನು ಕೂಡ ಮಾಡಿದ್ದಾರೆ. ನಾಡಿದ್ದು ನಡೆಯುವಂಥ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆಯುವಂಥ ಸಭೆಗೆ ಎಲ್ಲ ಕನ್ನಡ ಪರ ಸಂಘಟನೆಗಳು ಬನ್ನಿ ಅಂತ ವಾಟಲ್ ನಾಗರಾಜ್ ಈಗಾಗಲೇ ಮನವಿಯನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ನಾಡಿದ್ದು ಕರ್ನಾಟಕ ಬಂದ್ ದಿನಾಂಕ ಘೋಷಣೆ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಯಾವತ್ತೂ ಕರ್ನಾಟಕ ಬಂದನ್ನು ಮಾಡಬೇಕು ಅನ್ನೋ ಸಂಬಂಧಪಟ್ಟಂತೆ ಎಲ್ಲ ಕನ್ನಡ ಪರ ಸಂಘಟನೆಗಳ
ಅಭಿಪ್ರಾಯವನ್ನು ತಿಳ್ಕೊಂಡು ತದನಂತರ ಶುಕ್ರವಾರವೇ ಕರ್ನಾಟಕ ಬಂದ್ ದಿನಾಂಕವನ್ನು ಘೋಷಣೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದು ಕಡೆ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಸಾಕಷ್ಟು ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕನ್ನಡ ಪರ ಸಂಘಟನೆಗಳು ಸಹ ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರನ್ನು ಹರಿಸಲೇಬಾರ್ದು ಅನ್ನೋ ಒತ್ತಾಯವನ್ನು ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಆದರೆ ಸರ್ಕಾರ ಯಾವುದೇ ರೀತಿಯ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿಲ್ಲ. ಆದರೆ ಬೆಳಗ್ಗೆ ವಿಧಾನಸೌಧದಲ್ಲಿ ಜಲಸಂಪನ್ಮೂಲ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಸಭೆಯನ್ನು ಕೂಡ ಮಾಡಿದ್ದಾರೆ. ಸಭೆಯಲ್ಲಿ ಯಾವುದೇ ರೀತಿಯಲ್ಲಿ ಒಮ್ಮತ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡಿಲ್ಲ. ಒಂದು ಕಡೆ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಪ್ರತಿಭಟನೆ ಆಗ್ತಾ ಇದೆ, ಹೋರಾಟ ಆಗ್ತಾ ಇದೆ. CWRC ಆದೇಶವನ್ನು ಪ್ರಶ್ನಿಸಿ ಮೇಲ್ಮನವಿಯನ್ನು ಸಲ್ಲಿಸಬೇಕು ಅಂತ ರಾಜ್ಯದ ಬಹುತೇಕ ರೈತರು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ಯಾವುದೇ ರೀತಿಯ ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ಇದರ ಬೆನ್ನಲ್ಲೇ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಹೋರಾಟ ಪ್ರತಿಭಟನೆ ಜಾಸ್ತಿ ಆಗ್ತಿರೋ ಕಾರಣವಾಗಿ ಸರ್ಕಾರ ಯಾವ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೋ ಅದರ ಮೇಲೆ ಹೋರಾಟವನ್ನು ಮುಂದುವರಿಸೋಕ್ಕೆ ಕನ್ನಡ ಪರ ಸಂಘಟನೆಗಳು ಕೂಡ ನಿರ್ಧಾರವನ್ನು ಕೂಡ ಮಾಡಿದ್ದಾರೆ. ಇದು ಸಂಬಂಧಪಟ್ಟಂತೆ ನಾಳಿದ್ದು ಮಹತ್ವದ ಒಂದು ಸಭೆಯನ್ನು ಕನ್ನಡ ಪರ ಸಂಘಟನೆಗಳು ಕರೆದಿದ್ದಾರೆ. ಆ ಸಭೆಯಲ್ಲಿ ಕರ್ನಾಟಕ ಬಂದ್ ಸಂಬಂಧಪಟ್ಟಂಗೆ ಅಂತಿಮ ದಿನಾಂಕವನ್ನು ಘೋಷಣೆ ಮಾಡುವಂಥ ಸಾಧ್ಯತೆಗಳು ಸಹ ಇರುವಂಥದ್ದು. ನೀತಿ ಓಕೆ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಪ್ರತಿಭಟನೆಗಳು ಹೋರಾಟಗಳು ನಡೀತಾನೆ ಇದೆ ನಿರಂತರವಾಗಿ. ಇದೀಗ ನೀವು ಗಮನಿಸ್ತಾ ಇದ್ದೀರಾ, ಬೆಂಗಳೂರು, ಮೈಸೂರು, ಮಂಡ್ಯ ಈ ಭಾಗಗಳಲ್ಲಿ ಪ್ರತಿಭಟನೆ ಪ್ರಾರಂಭ ಆಗಿದೆ.